ಬನ್ನೇರುಘಟ್ಟ ಬೆಂಗಳೂರಿನ ಹೊರವಲಯದ ಅರಣ್ಯವಷ್ಟೇ ಅಲ್ಲ, ಇದು ಮಾನವ ಮತ್ತು ವನ್ಯ ಜಗತ್ತಿನ ನಡುವೆ ಇರುವ ಜೀವಂತ ಗಡಿರೇಖೆ. ಆದರೆ ಎಂದು ಬೆಂಕಿಯು ಈ ಕಾಡನ್ನು ಪ್ರವೇಶಿಸುತ್ತದೋ ಅಂದು ಈ ಗಡಿಯು ಹೊಗೆಯ ಕಾರ್ಮೋಡಗಳ ಕೆಳಗೆ ಅಳಿಸಿ ಹೋಗುತ್ತದೆ. ಇದರ ರೌದ್ರತೆ ಬೆಂಕಿಯ ಅಲೆಗಳ ಅಬ್ಬರ ಇಳಿದ ಕೂಡಲೇ ಮುಗಿಯುವುದಿಲ್ಲ, ಬದಲಿಗೆ ಅಲ್ಲಿಂದ ಶುರುವಾಗುತ್ತದೆ. ಮಾನವನ ಈ ಅರ್ಥಹೀನ ಕೃತ್ಯವಾದ ಕಾಡ್ಗಿಚ್ಚಿನ ಬಳಿಕ ಘಾಸಿಗೊಂಡು ಪ್ರಾಣಿಗಳು ಬದುಕುಳಿಯುತ್ತವೆ. ಗೂಡುಗಳಿಲ್ಲದ, ಆಹಾರವಿಲ್ಲದ, ಸಂಚರಿಸುವ ದಾರಿಗಳಿಲ್ಲದ, ಬೂದಿಯ ಹೊದಿಕೆಗಳ ಮೇಲೆ ಅಳಿದು ಹೋದ ತಮ್ಮ ಜೀವನದ ಅಸ್ತಿತ್ವದ ಮೂಲಗಳನ್ನು ನೋಡಲು. ಹಸಿವು, ಒತ್ತಡ, ಗೊಂದಲದಿಂದ ಅವು ಕಾಡಿನಿಂದ ಹೊರನಡೆಯುತ್ತವೆ. ಆಯ್ಕೆಯಿಂದಲ್ಲ, ಬೆಂಕಿಯ ಬಲವಂತದಿಂದ. ಇನ್ನು ಯಾರಿಗೂ ಕಾಣದಂತೆ ಹುಲ್ಲು ಪೊದೆಗಳ ನಡುವೆ, ದೈತ್ಯ ಮರಗಳ ಮೇಲೆ ಅವಿತುಕೊಳ್ಳುತ್ತಿದ್ದ ಚಿರತೆಗಳ ಜಾಲವನ್ನು ಈ ಬೆಂಕಿಯು ಕಸಿದುಕೊಂಡಿದೆ. ಮರೆಯಾಗಿ ಸಂಚರಿಸುವ ಸ್ಥಳಗಳಿಲ್ಲದೆ ಅವು ಮಾನವನಿಗೆ ಎದುರಾಗುತ್ತವೆ. ನಾವು ಮಾನವ ಪ್ರಾಣಿ ಸಂಘರ್ಷ ಎಂದು ಕರೆಯುವುದು ಕಾಡಿಗೆ ಮಾನವ ಕೊಟ್ಟ ಈ ಅಮಾನುಷ ಬೆಂಕಿಯ ಕೊಡುಗೆಯಲ್ಲವೇ? ಕಾಡ್ಗಿಚ್ಚು ಕೇವಲ ಕಾಡನ್ನಷ್ಟೇ ಸುಡುವುದಿಲ್ಲ, ಪ್ರಾಣಿಗಳ ನೈಜ ವರ್ತನೆಯನ್ನೇ ಬದಲಿಸಿ ಬಿಡುತ್ತದೆ. ಬೆಂಕಿಯಿಂದ ಅವುಗಳ ಮನಸ್ಸಿನ ಮೇಲಾದ ಭಯದ ಪರಿಣಾಮ ಅವುಗಳ ನಡವಳಿಕೆಯನ್ನು ಆಕ್ರಮಣಕಾರಿಯನ್ನಾಗಿಸುತ್ತದೆ. ಸ್ಥಳ ಬದಲಾವಣೆ ಮತ್ತು ಕರ್ಬುಗೆಯು ಅವುಗಳ ದಿಕ್ಕು ತಪ್ಪಿಸುತ್ತವೆ, ಕೆಲವೊಮ್ಮೆ ಅವುಗಳು ಹಿಂದಿರುಗದ ಹಾಗೆ. ಹೀಗಿದ್ದಾಗ ಸಹಬಾಳ್ವೆ ಭಯವಾಗಿ ಬದಲಾಗುತ್ತದೆ. ಒತ್ತಡ ಸಮತೋಲನವನ್ನು ಒಡೆಯುತ್ತದೆ. ಇದಕ್ಕೆ ಮಾನವ ಮತ್ತು ವನ್ಯ ಪ್ರಾಣಿಗಳು ಇಬ್ಬರೂ ಬೆಲೆ ತರಬೇಕಾಗುತ್ತದೆ. ಇದು ಕೇವಲ ಅರಣ್ಯ ಇಲಾಖೆಯ ಹೋರಾಟವಲ್ಲ,
ನಮ್ಮ ಸಹಭಾಗಿತ್ವದ ಜವಾಬ್ದಾರಿ. ಕಾಡ್ಗಿಚ್ಚು ಮತ್ತು ಮಾನವ ಪ್ರಾಣಿ ಸಂಘರ್ಷ ಕೊನೆಯಾಗಿಸಲು ನಿಮ್ಮ ನಿರೀಕ್ಷಣೆಯಲ್ಲಿದ್ದೇವೆ.